ಯಾವ ಕಡೆಗೆ ಸಮಾಜ ಸಾಗ್ತಾ ಇದೆ. ನೀವು ಯಾವುದೇ ಹೋಟೆಲ್ಗೆ ಹೋಗಿ ಹೋಟೆಲಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು ಏನು ಎತ್ತ, ಅದು ಮೊನ್ನೆ ಸ್ಟಾರ್ ಹೋಟೆಲ್ಗಳಲ್ಲಿ ಏನಾಯಿತು ಅನ್ನೋದು ನಾವು ನೋಡಿದ್ವಿ. ಖುದ್ದು ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಕಾಲದ ಮಾಂಸ, ಯಾವುದೋ ಕಾಲದ್ದು ಈ ಈ ಕಾಳು ಬೀಜಗಳು ಇದನ್ನೆಲ್ಲ ನೋಡಿ ಸಾಕಾಗಿ ಹೋಯಿತು. ಅಂದರೆ ನಾವು ತಿನ್ನುವಂಥ ಆಹಾರ ಇದೆಯಲ್ಲ, ಅದಕ್ಕೆ ನಾವು ವಿಷ ಸೇರಿಸ್ತೀವಿ, ವಿಷ ಬೆರೆಸ್ತೀವಿ, ವಿಷ ಬೆಳಿತೀವಿ, ವಿಷ ತಿಂತೀವಿ, ವಿಷ ತಿನ್ನಿಸ್ತೀವಿ. ಈಗ ಅದರಿಂದ ಆಗುವಂಥ ರೋಗಗಳಿದೆಯಲ್ಲ, ಆ ರೋಗಗಳನ್ನು ಸರಿ ಮಾಡೋದು ಹೇಗೆ? ಮೆಡಿಸಿನ್ ತಗೋತೀವ, ಮೆಡಿಸಿನ್ನು ಕೂಡ ಖಾಯಮ್ಮಿಲ್ಲ, ಅದು ಕೂಡ ಒರಿಜಿನಲ್ ಅಲ್ಲ. ಇಡೀ ಕರ್ನಾಟಕದ ಜನ ಇದನ್ನು ನೋಡಲೇಬೇಕು, ಈ ಸ್ಟೋರಿನ. ನೀವು ಹೋಗ್ತಿರಲ್ಲ ಮೆಡಿಕಲ್ ಶಾಪ್ಗಳು, ಅಲ್ಲಿ ಸಿಗುವಂಥ ಔಷಧಿಗಳು ಎಷ್ಟು ಸೇಫ್? ಶೇಮ್, ನಾಚಿಗೇಡಿನ ಸಂಗತಿ. ನಕಲಿ ಔಷಧಿಗಳನ್ನು ತಯಾರಿಸಿ ಇವರು ಸಪ್ಲೈ ಮಾಡ್ತಾಯಿದ್ರು. ನಕಲಿ ಔಷಧಿಗಳು ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ. ಏನೋ ಮೆಡಿಸಿನ್ನು, ಅದಕ್ಕೆ ಸ್ಟಿಕ್ಕರ್ಗಳು ನೋಡಿ, ಕಂಪನಿ ಸ್ಟಿಕ್ಕರ್ಗಳನ್ನು ನಾಚಿಸೋ ರೀತಿಯಲ್ಲಿ ಸ್ಟಿಕ್ಕರ್ಗಳು. ಅಂದರೆ ಮರುಪ್ಯಾಕಿಂಗ್, ನಕಲಿ ಔಷಧಿಯ ಮರುಪ್ಯಾಕಿಂಗ್ ಬೃಹತ್ ಜಾಲ ಇದು. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಅತಿ ದೊಡ್ಡ ರೇಡ್ ಆಗಿರೋದು. ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಕಾರ್ಯಾಚರಣೆ ಆಯಿತು. ಅಧಿಕಾರಿಗಳೇ ಬೆಚ್ಚಿ ಬಿದ್ದರು ಇದನ್ನು ನೋಡಿ. ತಾವರೆಕೆರೆ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಯಿತು. ಎಷ್ಟು ದಿವಸದಿಂದ ನಡೀತಾ ಇತ್ತು, ಎಷ್ಟರ ಮಟ್ಟಿಗೆ ಇವರು ಡ್ಯೂಪ್ಲಿಕೇಟ್ ಔಷಧಿಗಳನ್ನು ಇವರು ಮಾರ್ತಾ ಇದ್ರು, ಕಳಿಸ್ತಾ ಇದ್ರು. ಯಾವುದೋ ಲೇಬಲ್ಲು, ಯಾವುದೋ ಔಷಧಿ. ಏನ್ರಿ ಇದು ಅರ್ಥ? ಇದು ಏನಿದೆ ಅರ್ಥ? ಜನ ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ. ಯಾರಿಗೋ ಬಿ ಪಿ ಇದೆ, ಯಾರಿಗೋ ಶುಗರ್ ಇದೆ, ಯಾರಿಗೋ ಕಿಡ್ನಿ ಸಮಸ್ಯೆ ಇದೆ, ಯಾರಿಗೋ ಕ್ಯಾನ್ಸರ್ ಇದೆ. ನೀವು ಈ ಥರ ನಕಲಿ ಔಷಧಿ ತಿಂದು ಸರಿ ಹೋಗಲಿಲ್ಲ ಅಂತ ನೆಗೆದು ಬಿದ್ದು ಹೋಗಲಿ. ಹಂಗಾದ್ರೆ ದುಡ್ಡಾದ್ರೆ ಆಯ್ತಪ್ಪ. 6 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಔಷಧಿಗಳು. ಏನು ಕರ್ಮ ನೋಡಿ ಇದು. 600 ರೂಪಾಯಿ ಔಷಧಿ ಇದೆ ಅಂದ್ಕೊಳ್ಳಿ. ಆ 600 ರೂಪಾಯಿ ಔಷಧಿಗೆ ನೀವು ಏನು ಮಾಡ್ತಾ ಇದ್ದೀರಿ? ಇವರು ಯಾವುದೋ ಲೇಬಲ್ ಅಂಟಿಸೋದು. 6,000 ರೂಪಾಯಿ ಬೆಲೆಯ ಲೇಬಲ್ ಹಾಕಿಬಿಡೋದು. 600 ರೂಪಾಯಿ. ಈ ರೀತಿ ಡ್ಯೂಪ್ಲಿಕೇಟ್ ಸ್ಟಿಕ್ಕರ್ ಅಂಟಿಸೋದು, ಮಾರಾಟ ಮಾಡೋದು. ಇದು ನೋಡಿ ಸಂಗತಿ. ಇಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ. ಯಾವುದೇ ಪರವಾನಗಿ ಇಲ್ಲ. ನಕಲಿ ಔಷಧಿ ಮಾಡುವಂಥವ್ರಿಗೆ ಇನ್ನು ಯಾವ ಪರವಾನಗಿ ಇರುತ್ತೆ ಹೇಳಿ? ಅಲ್ಲಲ್ಲೇ ನಕಲಿ ಔಷಧಿಗಳನ್ನು ಮರುಪ್ಯಾಕಿಂಗ್ ಮಾಡ್ತಾಯಿದ್ರು. ಅಲ್ಲಿ ಈಗ ಅವಧಿ ಮೀರಿದಂಥ ಔಷಧಿಗಳು, ಲೇಬಲ್ಗಳು, ಖಾಲಿ ಬಾಟ್ಲುಗಳು ಅವನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ರಶ್ನೆ ಬೇರೆ, ಎಲ್ಲಿಂದ ಬರ್ತಾ ಇತ್ತು ಈ ಔಷಧಿ? ಕಡಿಮೆ ಮೌಲ್ಯದ ಔಷಧಿ ಎಲ್ಲಿಂದ? ತೆಲಂಗಾಣದಿಂದ ಬರ್ತಾ ಇತ್ತು, ಹಿಮಾಚಲ ಪ್ರದೇಶದಿಂದ ಬರ್ತಾ ಇತ್ತು. ಅದಕ್ಕೇನು ಮಾಡ್ತಿದ್ರು ಇವರು? ಮಲ್ಟಿ ನ್ಯಾಷನಲ್ ಕಂಪ್ನಿಗಳು, ದೊಡ್ಡ ದೊಡ್ಡ ಫಾರ್ಮಾ ಕಂಪ್ನಿಗಳಿದೆಯಲ್ಲ, ಅದರ ನೇಮ್, ಅದರದ್ದೊಂದು ಬ್ಯಾಚ್ ನಂಬರ್, ಇವ್ರದ್ದೇ ಆದಂಥ ಒಂದು ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟ್, ಇವ್ರದ್ದೇ ಆದಂಥ ಒಂದು ಎಕ್ಸ್ಪೈರಿ ಡೇಟ್, ಅದನ್ನು ಅಂಟಿಸಿ ಕಳಿಸ್ತಾ ಇದ್ರು. ಬರೀ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಪ್ರಶಾಂತ್, ನೋಡೋಣ. ನಕಲಿ ಔಷಧಿಗಳನ್ನ ತಯಾರಿಸ್ತಿದ್ದಂಥ ಅಡ್ಡದ ಬಳಿ ನಾನಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂಥ ಒಂದು ಫಾರ್ಮ್ ಹೌಸ್. ಸ್ಥಳೀಯರಿಗೆ ಸೇರಿರುವಂಥ ಫಾರ್ಮ್ ಹೌಸ್ ಅನ್ನ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು, ಅಂದ್ರೆ ಚೇತನ್ ಅಂತ ಆರೋಪಿ, ಆತ ಇದನ್ನ ಲೀಸ್ಗೆ ಪಡ್ಕೊಂಡು ಇಲ್ಲಿ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂಥದ್ದು ಬೆಳಕಿಗೆ ಬರುತ್ತೆ. ಬಹಳ ಪ್ರಮುಖವಾಗಿ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಅಂದ್ರೆ ಅಲ್ಲಿನ ಸ್ಟಿಕ್ಕರ್ಗಳನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಸುಮಾರು 600 ಬೆಲೆಯ ಔಷಧಿಗೆ 6,000ದಿಂದ 7,000ವರೆಗೂ ಸ್ಟಿಕ್ಕರ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಿದ್ರು. ಈ ಒಂದು ಔಷಧಿಯನ್ನ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ, ಅದರಲ್ಲೂ ಕೂಡ ಐಡೋಸ್ ಆಂಟಿಬಯೋಟಿಕ್ ಔಷಧಿ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಖಚಿತ ಮಾಹಿತಿಯನ್ನ ತಿಳಿದ ಕೂಡಲೇ ತಾವರೆಕೆರೆ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ
ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಔಷಧಿಗಳು ಕೂಡ, ನಕಲಿ ಔಷಧಿಗಳು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿರುವಂತದ್ದು ಕೂಡ ತಿಳಿದು ಬರುತ್ತೆ. ಈಗಾಗಲೇ ಇಲ್ಲಿ ಔಷಧಿಗಳನ್ನ ತಯಾರಿಸ್ತಿರುವಂತಹ ಕಚ್ಚಾ ಪದಾರ್ಥಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಪೌಡರ್ಗಳಾಗಿ ಎಲ್ಲವನ್ನೂ ಕೂಡ ಈಗ ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು ಅಂತ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಇದು ಫೇಸರ್ ಕಂಪನಿಯ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂಥದ್ದು ಇಲ್ಲಿ ದೃಶ್ಯ ಇದೆ. ಇದು ಫಾರಿನ್ ಬೇಸ್ಡ್ ಕಂಪನಿ. ಇದು ಇರುವಂಥದ್ದು ಕೂಡ ಆಸ್ಟ್ರೇಲಿಯಾದಲ್ಲಿ. ಅಲ್ಲಿಯ ಒಂದು ಪ್ರತಿಷ್ಠಿತ ಕಂಪನಿಯ ಹೆಸರನ್ನ ಬಳಸ್ಕೊಂಡು ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು. ಅಂದ್ರೆ ಇಲ್ಲಿ ಪೌಡರ್ಗಳನ್ನ ಈ ಒಂದು ಬಾಟಲ್ಗೆ ತುಂಬಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಗೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ಆ ಒಂದು ಎಕ್ಸ್ಪೈರಿ ಔಷಧಿಗಳನ್ನ ಏನಿರುತ್ತೆ ಅದನ್ನ ತೆಗೆದು ಹೊಸ ಲೇಬಲ್ಗಳನ್ನ ಕೂಡ ಅಂಟಿಸಿ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಕೂಡ ಈಗ ನೋಡಬಹುದು, ಇಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿದೆ. ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಅಡಿಗೆಯನ್ನ ಮಾಡ್ಕೊಳ್ತಾ ಇದ್ರು, ಇಲ್ಲೇ ಟಿವಿಯನ್ನು ಕೂಡ ನೋಡ್ತಾ ಇದ್ರು, ಇಲ್ಲಿ ಮಲಗೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ರು. ಒಂದು ರೂಮ್ನಲ್ಲಿ ಎಲ್ಲ ರಟ್ಗಳಿಗೆ ತುಂಬಿ ಬೇರೆ ಬೇರೆ ಕಡೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ರೂಮ್ನಲ್ಲೂ ಕೂಡ ಇಲ್ಲಿರುವಂತಹ ಕೆಲಸವನ್ನ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಮಲ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿದೆ. ಅಂದ್ರೆ ಇದು ಹೊರಗಿನ ಪ್ರಪಂಚಕ್ಕೆ ಇದೊಂದು ಫಾರ್ಮ್ ಹೌಸ್ ಅಂತ ಕಾಣಿಸ್ತಾ ಇದ್ರು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಜಾಲವೇ ಇತ್ತು. ಇದರ ಒಂದು ಖಚಿತ ಮಾಹಿತಿ ಮೇರೆಗೆ ತಾವರೆಕೆರೆ ಪೊಲೀಸರು ಜೊತೆಗೆ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಸುಮಾರು 6 ಕೋಟಿ ರು ಮೌಲ್ಯದ ವಸ್ತುಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ಕೂಡ ಮುಂದುವರಿಸಿರುವಂಥದ್ದು. ಅಂದ್ರೆ ಒಟ್ಟಾರೆ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಅಡ್ಡೆಯ ಮೇಲೆ ಜಾಲವನ್ನ ಭೇದಿಸಿರುವಂತಹ ತಾವರೆಕೆರೆ ಪೊಲೀಸರು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಏನಿಲ್ಲ ಹೇಳಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇದೆ. ಈ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೀವು ಡ್ರಗ್ಸ್ ಮಾಡ್ತೀರಿ, ಅಂದರೆ ಈ ನಶೆ ಬರೆಸುವಂಥ ಡ್ರಗ್ಸ್ ಮಾಡ್ತೀರಿ ಅಂತ ಫ್ಯಾಕ್ಟ್ರಿಗಳಿದೆ ನೋಡಿ ಅಂತ ತೋರಿಸ್ಕೊಟ್ಟಿದ್ದಿದೆ. ಬೇರೆ ಬೇರೆ ಕಡೆಯಿಂದ ಪೊಲೀಸರು ಬಂದು ಎಂಥ ಸ್ಥಿತಿ ಇದು. ಇನ್ನೊಂದು ಕಡೆಗೆ ಔಷಧಿಗಳು ಕೂಡ ಡೂಪ್ಲಿಕೇಟ್, ಅದು ಕೂಡ ಕಲಬೆರಕೆ. ಏನಿದೆ ಅರ್ಥ ಇದು? ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾಕೆ ಹೇಳಿ ನಾವು ತಗೊಂಡಿರೋಂಥ ಔಷಧಿ ಕೆಲಸ ಮಾಡಲ್ಲ? ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ವಯಸ್ಸಾಗ್ಬಿಡ್ತೇನೋ ದೇಹಕ್ಕೆ, ಅಥವಾ ರೋಗನೇ ಜಾಸ್ತಿ ಆಗ್ಬಿಡ್ತೇನೋ, ಅದಕ್ಕೋಸ್ಕರ ಏನು ಕೆಲಸ ಕಾರ್ಯಗಳಾಗ್ತಿಲ್ವೇನೋ. ಯಾವ ಔಷಧಿನೂ ಕೂಡ ನಾಟ್ತಾ ಇಲ್ಲ ನೋಡಿ. ಅದೆಲ್ಲ ವಿಷಯ. ತಪ್ಪು ನಿಮ್ಮ ದೇಹದ್ದಲ್ಲ, ಔಷಧಿದು. ಯಾಕಂದರೆ ನೀವು ತಿಂತಿರೋಂಥ ಔಷಧಿನೇ ಡೂಪ್ಲಿಕೇಟು. ಏನಿದು ಅರ್ಥ ಇದು? ಬನ್ನಿ ಇದಕ್ಕೆ ಸಂಬಂಧಪಟ್ಟ SP ಏನು ಹೇಳ್ತಾರೆ ನೋಡೋಣ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಸೊ ಇದು ಸಂಗತಿ. ಲೇಬಲ್ ಮಾತ್ರ ಬ್ರಾಂಡೆಡ್, ಒಳಗಡೆಗೆ ಪೂರ್ತಿ ನಕಲಿ. ಯಾರಿಗೆ ಗೊತ್ತಾಗುತ್ತೆ? ಕೆಲವು ಸಂದರ್ಭಗಳಲ್ಲಿ ಎಕ್ಸ್ಪೈರಿ ಡೇಟ್ನೇ ನೋಡಲ್ಲ ಜನರು. ಇತ್ತೀಚೆಗೆ ಸ್ವಲ್ಪ ಬುದ್ಧಿವಂತಿಕೆ ಕಾಣ್ತಾ ಇದೆ ಅಷ್ಟೇ. ಅಂಥದ್ರಲ್ಲಿ ಯಾರಾದರೂ ನೋಡೋಕೆ ಹೋಗ್ತಾರಾ ಏನಿದೆ ಏನು ಎತ್ತ ಅಂತ? ಹಿಂಗಿದೆ ನೋಡಿ ಸಂಗತಿ. ಈಗ ಆಸ್ಟ್ರೇಲಿಯಾ ಕಂಪ್ನಿದು, ಇಂಗ್ಲೆಂಡ್ದು, ಅಮೆರಿಕದ್ದು ನೀವು ಈ ಥರ ಲೇಬಲ್ ಹಚ್ಚಿ ಮಾರಾಟ ಮಾಡಿಬಿಟ್ರೆ ಏನು ಕಥೆ ಇದು? ಮೊನ್ನೆ ಯಾರೊಬ್ಬರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಸರ್ ಈ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ನೀವು ಪ್ಯಾರಾಸಿಟಮಾಲ್ ತೊಗೊಂಡ್ರು ಕೂಡ ಸರಿ ವರ್ಕ್ ಆಗಲ್ಲ ನೋಡಿ ಅಂತ ಹೇಳಿದ್ರು. ನಾನಂದೆ ಎಲ್ಲಾದರೂ ಉಂಟಾ? ಅದು ನಿಮ್ಮ ಭ್ರಮೆ ರೀ ಅದು.
ಅದಕ್ಕೂ ಏನು ಸಂಬಂಧ, ಎಲ್ಲ ಪ್ಯಾರಾಸಿಟಮಲು ಒಂದೇ, ಅದರಲ್ಲೇನಿದೆ ಅಂತ ಅನ್ನಿಸ್ತಾ ಇದೆ. ಈ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರ ತನಕ ಕಲಬೆರಕೆ ಆಗ್ತಾ ಇದೆ ಅಂತ ಅರ್ಥ.